ಅಧಿಕಾರಕ್ಕೆ ಹತ್ತಿದ ನಂತರ ಶತ್ರುಗಳನ್ನ ಹೆಚ್ಚಿಸಿಕೊಳ್ಳೋದು ರಾಜಕಾರಣದ ಸಹಜ ನಿಯಮ. ಆದ್ರೆ ಶತ್ರುಗಳೇ ಇಲ್ಲದ ಮುಖ್ಯಮಂತ್ರಿ ಇದ್ರೆ? ಹೌದು. ಕರ್ನಾಟಕದ ಇತಿಹಾಸದಲ್ಲಿ ಅಜಾತ ಶತ್ರು ಎಂದು ಕರೆಯಲ್ಪಟ್ಟ ಏಕೈಕ ಮುಖ್ಯಮಂತ್ರಿ ಧರಂಸಿಂಗ್. ಅವರು ದೊಡ್ಡ ಭಾಷಣಗಾರರಲ್ಲ, ಆಕ್ರಮಕ ರಾಜಕಾರಣಿಯೂ ಅಲ್ಲ, ಆದ್ರೆ ಮುಖ್ಯಮಂತ್ರಿ ಕುರ್ಚಿಗೆ ತಲುಪಿದವರು. ಗ್ರಾಮದ ಸರಳ ಬದುಕಿನಿಂದ ವಿಧಾನಸೌಧದ ಅತ್ಯುನ್ನತ ಹುದ್ದೆಯವರೆಗೆ ಬಂದ ಈ ವ್ಯಕ್ತಿ ಅಧಿಕಾರ ಕಳೆದುಕೊಂಡಾಗಲೂ ಯಾರ ಮೇಲೂ ಕೋಪಗೊಂಡಿಲ್ಲ. ಸೋತಾಗಲೂ ಶಾಂತ, ಅಧಿಕಾರದಲ್ಲಿದ್ದಾಗಲೂ ವಿನಯ. ಹಾಗಾದ್ರೆ ಪ್ರಶ್ನೆ ಒಂದೇ, ಇಂದು ಗದ್ದಲ, ದ್ವೇಷ, ವಾಗ್ವಾದಗಳಿಂದ ತುಂಬಿರುವ ರಾಜಕಾರಣದಲ್ಲಿ ಧರಂಸಿಂಗ್ ಅವರಂತಹ ನಾಯಕ ಹೇಗೆ ಹುಟ್ಟಿದರು? ಈ ಕಥೆ ಕೇವಲ ಒಬ್ಬ ಮುಖ್ಯಮಂತ್ರಿ ಕಥೆಯಲ್ಲ, ಇದು ಅಧಿಕಾರಕ್ಕಿಂತ ಮೌಲ್ಯಗಳನ್ನು ದೊಡ್ಡದಾಗಿ ನೋಡಿದ ಒಂದು ಅಪರೂಪದ ರಾಜಕೀಯದ ಜೀವನ ಕಥೆ. ಧರಂಸಿಂಗ್ ರವರು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನೇಲೋಗಿ ಗ್ರಾಮದಲ್ಲಿ ಜನಿಸಿದರು. 1936ರಲ್ಲಿ ಹೈದರಾಬಾದ್ ಸ್ಟೇಟ್ನಲ್ಲಿ ಬರ್ತಿತ್ತು. 1956ರಲ್ಲಿ ಸ್ಟೇಟ್ ರೀಫಾರ್ಮರೇಷನ್ ಆದ ನಂತರ ಇದು ಮೈಸೂರು ರಾಜ್ಯಕ್ಕೆ ಸೇರಿಕೊಂಡಿತು. ಇವರು ರಾಜ್ಪೂತ್ ಕಮ್ಯುನಿಟಿಗೆ ಸೇರಿದವರು. ಇವರು ತಮ್ಮ ಶಾಲಾ ಕಾಲೇಜು ಮುಗಿದ ನಂತರ ಇವರು ಹೈದರಾಬಾದ್ನ ಒಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ತಮ್ಮ ಮಾಸ್ಟರ್ ಅಂಡ್ ಲಾ ಪದವಿಗಳನ್ನು ಪಡೆದಿದ್ದರು. ಧರಂಸಿಂಗ್ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬೆಳೆಯುವ ಮುಂಚೆಯೇ ಯುವ ಚಳುವಳಿಗಳಲ್ಲಿ ಭಾಗವಹಿಸಿದ್ದರು. 1958ರಲ್ಲಿ ಗೋವಾ ಲಿಬರೇಷನ್ ಮೂವ್ಮೆಂಟ್ನಲ್ಲಿ ಭಾಗವಹಿಸಿದರು. ನಂತರ ಇವರು ತಮ್ಮ ಕಲಬುರಗಿಯ ನಗರ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ತಮ್ಮ ತಮ್ಮನ ವಿರುದ್ಧವೇ ಗೆಲುವು ಸಾಧಿಸುತ್ತಾರೆ. ಇಲ್ಲಿಂದ ಇವರ ಗೆಲುವಿನ ಜೀವನ ಆರಂಭವಾಗುತ್ತೆ. ನಂತರ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತಾರೆ. 1960ರಲ್ಲಿ ಸುದೀರ್ಘವಾಗಿ ಹಿಂದುಳಿದ ರಾಜಕೀಯ ಗಡಿಯಲ್ಲಿ ಧರಂಸಿಂಗ್ ಕಾಂಗ್ರೆಸ್ ಪಕ್ಷವನ್ನು ಜೊತೆಯಾಗಿ ಇರಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಶಕ್ತಿಯ ಸಂಕೇತವಾಗಿ ಹೊರಹೊಮ್ಮಿದರು. 1978ರಲ್ಲಿ ಜೇವರ್ಗಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕನಾಗಿ ಆಯ್ಕೆಯಾದ ಧರಂಸಿಂಗ್ ಮುಂದಿನ 7 ಚುನಾವಣೆಗಳಲ್ಲಿ ಸತತವಾಗಿ ಜಯ ಸಾಧಿಸಿ ಸೋಲಿಲ್ಲದ ಸರ್ದಾರ ಎಂದು ಹೆಸರು ವಾಸಿಯಾಗಿದ್ದರು. ಹಾಗೆ 1980ರಲ್ಲಿ ಗುಲ್ಬರ್ಗಾ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸಂಸದರಾದರು. ಆದರೆ ಕೆಲ ಕಾರಣಾಂತರಗಳಿಂದ ತಮ್ಮ ಸೀಟನ್ನು ಸಿಎಂ ಸ್ಟೆಫನ್ಗೆ ಬಿಟ್ಟುಕೊಡುತ್ತಾರೆ. ಧರಂಸಿಂಗ್ ಒಬ್ಬ ಸೀಸನ್ಡ್ ಪೊಲಿಟಿಕಲ್ ಲೀಡರ್ ಆಗಿದ್ದರು. ಇವರು ಹಲವಾರು ವಿಭಿನ್ನ ಕ್ಷೇತ್ರಗಳಲ್ಲಿ ವಿಭಿನ್ನ ಇಲಾಖೆಗಳಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದರು. ವಿಭಿನ್ನ ಸಿಎಂ ಕ್ಯಾಬಿನೆಟ್ಗಳಲ್ಲಿಯೂ ಧರಂಸಿಂಗ್ ಮಂತ್ರಿಯಾಗಿ ಕೆಲಸ ಮಾಡಿದ್ದರು. ಆದರೆ ದೇವರಾಜ್ ಅರಸು, ಆರ್ ಗುಂಡೂರಾವ್, ಎಸ್ ಬಂಗಾರಪ್ಪ ಇತರ ಮುಂತಾದ ಸಿಎಂಗಳ ಆಡಳಿತದಲ್ಲಿ ಗೃಹ, ಸಾರ್ವಜನಿಕ ಕಾರ್ಯ, ನಗರಾಭಿವೃದ್ಧಿ, ಸಾಮಾಜಿಕ ಕಲ್ಯಾಣ, ಆದಾಯ ಖಾತೆ ಇತ್ಯಾದಿ ಪ್ರಮುಖ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸಿದ್ದರು. ಇವರ ಪೊಲಿಟಿಕಲ್ ಸರ್ವಿಸ್ ನೋಡಿದ್ರೆ ಒಂದು ಗಾದೆ ನೆನಪಿಗೆ ಬರುತ್ತೆ. ಆಡು ಮುಟ್ಟದ ಸೊಪ್ಪಿಲ್ಲ, ಧರಂಸಿಂಗ್ ಕಾರ್ಯನಿರ್ವಹಿಸದ ಇಲಾಖೆಯೇ ಇಲ್ಲ. 1996ರಿಂದ 99ರವರೆಗೆ 3 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದರು. 2004ರ ವಿಧಾನಸಭಾ ಚುನಾವಣಾ ಫಲಿತಾಂಶ ವಂಚನೀಯವಾಗಿದ್ದು ಯಾವ ಪಕ್ಷಕ್ಕೂ ಅಖಂಡ ಬಹುಮತ ಸಿಕ್ಕಿರಲಿಲ್ಲ. ಈ ಸಮಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ಗಳು ಒಗ್ಗೂಡಿ ಸಂಯುಕ್ತ ಸರ್ಕಾರ ರಚನೆಗೆ ಮುಂದಾದರು. ಆದರೆ ಇಲ್ಲಿ ಕಾಂಗ್ರೆಸ್ನಿಂದ ಸಿಎಂ ಆಗುವುದು ಆದರೆ ಅದು ಧರಂಸಿಂಗ್ ಆಗಬೇಕು ಎಂದು ದೇವೇಗೌಡರು ಹಠ ಹಿಡಿದರು. ಯಾಕಂದ್ರೆ ಧರಂಸಿಂಗ್ ರಾಜ್ಪೂತ್ಗೆ ಸೇರಿದವರು, ಇವರಿಗೆ ದೊಡ್ಡ ಜಾತಿ ಬಲವಿಲ್ಲ ಮತ್ತು ಬಹಳ ಮೃದು ಸ್ವಭಾವ, ಆದ್ದರಿಂದ ನಮ್ಮ ಕಂಟ್ರೋಲ್ನಲ್ಲಿ ಇರುತ್ತಾರೆ ಅಂತ ದೇವೇಗೌಡರ ಪ್ಲಾನ್ ಆಗಿತ್ತು. ತದನಂತರ ಧರಂಸಿಂಗ್ ರವರನ್ನು 2 ಪಕ್ಷಗಳ ಮುಖಂಡರು ಒಪ್ಪಿಕೊಂಡು ಸಿಎಂ ಸ್ಥಾನಕ್ಕೆ ಆಯ್ಕೆ ಮಾಡ್ತಾರೆ. 2004 ಮೇ 28ರಂದು ಕರ್ನಾಟಕದ 17ನೇ ಸಿಎಂ ಆಗಿ ಧರಂಸಿಂಗ್ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಇದರೊಂದಿಗೆ ಕಲ್ಯಾಣ ಕರ್ನಾಟಕದ ವೀರೇಂದ್ರ ಪಾಟೀಲರ ಬಳಿಕ ಕೆಕೆಯಿಂದ 2ನೇ ಸಿಎಂ ಆಗಿರುವವರು ಇವರೇ. ಆದರೆ ಈ ಮೈತ್ರಿ ಸರ್ಕಾರದಲ್ಲಿ ದೇವೇಗೌಡರ ಹಸ್ತಕ್ಷೇಪ ಜಾಸ್ತಿಯಾಗಿತ್ತು. ಪ್ರತಿಯೊಂದಕ್ಕೂ ದೇವೇಗೌಡರ ಬಳಿ ಪರ್ಮಿಷನ್ ತೆಗೆದುಕೊಳ್ಳಬೇಕು ಎಂದು ಕೆಲ ಮುಖಂಡರು ಆರೋಪವೂ ಮಾಡುತ್ತಿದ್ದರು. ಮೈತ್ರಿ ಸರ್ಕಾರ ಅಂದಮೇಲೆ ಸ್ವಲ್ಪ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆದರೆ ಧರಂಸಿಂಗ್ ಇವೆಲ್ಲವನ್ನೂ ತಮ್ಮ ಮೃದು ಸ್ವಭಾವದಿಂದ ಎದುರಿಸುತ್ತಿದ್ದರು. ಕೆಲ ಕಾರಣಗಳಿಂದ 2 ಪಕ್ಷಗಳ ನಡುವೆ ಅಸಮಾಧಾನ ಹುಟ್ಟಿಕೊಂಡು ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಪಕ್ಷ ಮೈತ್ರಿ ಸರ್ಕಾರದಿಂದ ಕೈ ತೆಗೆದು ಬಿಜೆಪಿ ಜೊತೆ ಕೈ ಜೋಡಿಸಲು ಮುಂದಾಯಿತು. ನಂತರ ಜನವರಿ 30ರಂದು ವಿಧಾನಸಭೆಯಲ್ಲಿ ಸಿಎಂಗೆ ಬಹುಮತ ತೋರಿಸಲಾಗದ ಕಾರಣ ಸಿಎಂ ಧರಂಸಿಂಗ್
ಫೆಬ್ರವರಿ 2ರಂದು ತಮ್ಮ ಸಿಎಂ ಚೇರ್ಗೆ ರಾಜೀನಾಮೆ ಕೊಡಬೇಕಾದ ಸ್ಥಿತಿ ಬಂದಿತ್ತು. ಇಲ್ಲಿಗೆ ಮೈತ್ರಿ ಸರ್ಕಾರದಿಂದ ಸಿಎಂ ಆದ ಧರಂಸಿಂಗ್ ಅವರ ಆಡಳಿತ 20 ತಿಂಗಳಲ್ಲಿ ಮುಕ್ತಾಯವಾಯಿತು. ಹೀಗೆ ಉಳಿದ 40 ತಿಂಗಳು ಅಂದರೆ 5 ವರ್ಷದಲ್ಲಿ 60 ತಿಂಗಳುಗಳಿದ್ರೆ 20 ತಿಂಗಳು ಧರಂಸಿಂಗ್ ಸಿಎಂ ಆಗಿದ್ದರು. ಉಳಿದ 40 ತಿಂಗಳಲ್ಲಿ 20 ಯಡಿಯೂರಪ್ಪ ಮತ್ತು ಜೆಡಿಎಸ್ ಕುಮಾರಸ್ವಾಮಿ ಸಿಎಂ ಆಗಿ ಕಾರ್ಯನಿರ್ವಹಿಸಿದರು. ಆದರೆ ಇಂಪಾರ್ಟೆಂಟ್ ಪಾರ್ಟ್ ಏನೆಂದರೆ, ಸರ್ಕಾರ ಬಿದ್ದು ತಮ್ಮ ಸಿಎಂ ಚೇರ್ ಕಳೆದುಕೊಂಡರೂ ಧರಂಸಿಂಗ್ ಯಾವುದೇ ರೀತಿಯ ದೇವೇಗೌಡರ ಮೇಲೆ ಆಗಲಿ ಅಥವಾ ಕುಮಾರಸ್ವಾಮಿಯ ಮೇಲೆ ಆಗಲಿ ಸಿಟ್ಟು ಆಕ್ರೋಶ ತೋರಿಸಲಿಲ್ಲ. ಶಾಂತ ಸ್ವಭಾವದಿಂದಲೇ ಇದ್ದರು. ನಂತರ ಬಿಜೆಪಿ ಜೆಡಿಎಸ್ ಸರ್ಕಾರ ಬಂದಾಗ ಧರಂಸಿಂಗ್ ಅಪೋಸಿಷನ್ ಲೀಡರ್ ಆಗಿ ಕಾರ್ಯನಿರ್ವಹಿಸಿದರು. 1972ರಿಂದ 2008ರವರೆಗಿನ ಸತತವಾಗಿ ಗೆಲುವು ಸಾಧಿಸಿದ ಧರಂಸಿಂಗ್ಗೆ 2008ರ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಸೋಲು ಎದುರಾಯಿತು. ನಂತರ ಮತ್ತೆ ಮುಂದಿನ ವರ್ಷವೇ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ 2ನೇ ಬಾರಿ ಸಂಸದರಾಗಿ ಹೊರಹೊಮ್ಮುತ್ತಾರೆ. ಬೀದರ್ ಮತ್ತು ಕಲಬುರಗಿಯನ್ನು ನೇರವಾಗಿ ಕಲ್ಯಾಣ ಕರ್ನಾಟಕದ ಹೃದಯಕ್ಕೆ ಸಂಪರ್ಕಿಸುವ ಬೀದರ್ ಕಲಬುರಗಿ ರೈಲ್ ಲೈನ್ ಯೋಜನೆಗಾಗಿ ಧರಂಸಿಂಗ್ ಅವರು ವಿಧಾನಸಭಾ ಮತ್ತು ಸಂಸದ ಮಟ್ಟದಲ್ಲಿ ಒತ್ತಾಯ ಮಾಡಿದರು. ಜೇವರ್ಗಿ ತಾಲೂಕಿನ ಕಟ್ಟಿಸಂಗವಿ ಗ್ರಾಮದಲ್ಲಿ 100 ಬೆಡ್ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ನಿರ್ಮಾಣಕ್ಕಾಗಿ ನೆಲದ ಕಲ್ಯಾಣಕ್ಕಾಗಿ ಧರಂಸಿಂಗ್ ಫೌಂಡೇಶನ್ ಉಚಿತವಾಗಿ ಭೂಮಿ ಒದಗಿಸಿತು. ಇದು ತುಲನಾತ್ಮಕವಾಗಿ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಹೊಸ ಹಾದಿಯಾಗಿದೆ. ಧರಂಸಿಂಗ್ ಹಿರಿಯ ನಾಯಕರೊಂದಿಗೆ ಒಟ್ಟಾಗಿ ಆರ್ಟಿಕಲ್ 371 ಜೆಗಾಗಿ ದೀರ್ಘ ಹೋರಾಟ ನಡೆಸಿದರು. ಇದರಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಶಿಕ್ಷಣ ಮತ್ತು ಉದ್ಯೋಗ ಮೀಸಲಾತಿಗಳು ದೊರೆತವು ಮತ್ತು ಅಭಿವೃದ್ಧಿ ಮಂಡಳಿ ಸ್ಥಾಪನೆಗೆ ದಾರಿ ತೆರಳಿತು. ಧರಂಸಿಂಗ್ ಮತ್ತು ನಮ್ಮ ಹಿರಿಯ ನಾಯಕರ ಒಗ್ಗಟ್ಟಿನ ಪ್ರಯತ್ನದಿಂದ ಗುಲ್ಬರ್ಗಾ ಪೋಸ್ಟ್ ಗ್ರಾಜ್ಯುಯೇಟ್ ಸೆಂಟರ್ ಅನ್ನು ಸಂಪೂರ್ಣ ಗುಲ್ಬರ್ಗಾ ಯೂನಿವರ್ಸಿಟಿಯಾಗಿ ಮರುಪರಿಚಯಿಸಲಾಯಿತು. ಧರಂಸಿಂಗ್ ಅವರು ತಮ್ಮ ಹುದ್ದೆಗಳಲ್ಲಿ ನಿರಂತರವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಒತ್ತು ನೀಡಿದರು. ನಂತರ 2014ರ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಭಗವಂತ್ ಖೋಬಾರ್ ಅವರ ವಿರುದ್ಧ ಸ್ಪರ್ಧಿಸಿ ಸೋಲು ಕಂಡರು. ಇಲ್ಲಿಗೆ ಧರಂಸಿಂಗ್ ರವರ ರಾಜಕೀಯ ಜೀವನ ಅಂತ್ಯಗೊಳ್ಳುತ್ತೆ. 2017ರಲ್ಲಿ ಧರಂಸಿಂಗ್ ತಮ್ಮ 80ನೇ ವಯಸ್ಸಿನಲ್ಲಿ ಬೆಂಗಳೂರು ಆಸ್ಪತ್ರೆಯಲ್ಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಕಾರಣದಿಂದ ನಿಧನರಾಗುತ್ತಾರೆ. ಇವಾಗ ಧರಂಸಿಂಗ್ ರವರ ಪುತ್ರ ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರದ ಶಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.